ದಿಶಕ್ಕೋಸ್ಕರವಾಗೇ ಅನೇಕ ಚರ್ಚೆಗಳು ಶುರುವಾಗಿದೆ ಅದ್ರ ಬಗ್ಗೆ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ನಾನಂತೂ ಮೊದಲಿಂದನೂ ನಮ್ಮ ಸಮಾಜ ಜನಾಂಗದವರಿಗೆ ಲಿಂಗಾಯತ ಪಂಚಮಸಾಲಿ ಅಂತ ಬರ್ಸೋಕ್ಕೆ ಹೇಳಿದ್ದೀನಿ. ಇತ್ತೀಚೆಗೆ ಮಹಾಸಭೆ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ಒಂದು ಚರ್ಚೆ ಮಾಡಲಿಕ್ಕೆ, ಒಂದು ಚಿಂತನ ಮಂಥನ ಮಾಡಲಿಕ್ಕೆ ಪಂಚಮಸಾಲಿ ಒಳಗೊಂಡಂತೆ ಉಳಿದ ಎಲ್ಲ ಲಿಂಗಾಯತ ಒಳಪಂಗಡ ರಾಜ್ಯಾಧ್ಯಕ್ಷರ ಸಭೆಯನ್ನು ಕರೆದು ಮುಕ್ತವಾಗಿ, ಯಾಕಂದರೆ ಗೊಂದಲ ಆಗಬಾರ್ದು. ಇಷ್ಟು ವರ್ಷ ನಾವೆಲ್ಲ ಅದನ್ನೇ ಚರ್ಚೆ ಮಾಡಿಕೊಂಡು ಸಭೆ ಕರಿತೀವಿ. ಈಗ ನಾವೆಲ್ಲ ಭೌಗೋಳಿಕವಾಗಿ ಹಿಂದೂಸ್ತಾನದವರು, ಆ ಒಂದು ಪ್ರಜ್ಞೆ ನಮಗಿದೆ. ನಮ್ಮ ಕಲ್ಚರು ಹಿಂದೂ ಕಲ್ಚರ್ದ ಪ್ರಜ್ಞೆ ಇದೆ. ಇಟ್ ಇಸ್ ಎ ವೇ ಆಫ್ ಲೈಫ್ ಅಂತಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಈ ಹಿನ್ನೆಲೆ ಒಳಗೆ ಧರ್ಮದ ಕಾಲಮ್ನಲ್ಲಿ ಏನು ಬರೆಸ್ಬೇಕು, ಉಪಜಾತಿ ಕಾಲಮ್ನಲ್ಲಿ ಜಾತಿ ಕಾಲಮ್ನಲ್ಲಿ ಉಪಜಾತಿ ಹೆಸರನ್ನು ಬರೆಸ್ಬೇಕು ಅನ್ನೋ ಬಗ್ಗೆನೇ ಒಂದು ಚರ್ಚೆ ಮಾಡುವಂಥ ಹಿನ್ನೆಲೆ ಒಳಗೆ ಬೆಳವಣಿಗೆಲ್ಲ ಸಭೆ ಕರಿತೀವಿ. ಯಾಕಂದರೆ ಹಿಂದೆ ನಮ್ಮ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯವರು ನಮಗೆಲ್ಲ ಧರ್ಮದ ಕಾಲಮ್ನ ವೀರಶೈವ ಲಿಂಗಾಯತ ಅಂತ ಬರೆಸ್ತೀವಿ ಅಂತ ಕರೆ ಕೊಟ್ಟಿದ್ವಿ 2011 ಇಸ್ವಿಯಲ್ಲಿ. ನಾವೆಲ್ಲ ಅದೇ ಪ್ರಕಾರವಾಗಿಯೇ ಅವತ್ತೆಲ್ಲ ನಮ್ಮ ಇಡೀ ಲಿಂಗಾಯತರು ಎಲ್ಲರೂ ಆ ಪ್ರಕಾರ ಮಾಡಿದ್ವಿ. ಈಗ ಅಥವಾ ಅಂತ ಶಬ್ದ ಬೇರೆ ಸೇರಿಸಿದೆ. ಅಥವಾ ಅಂದರೆ ವೀರಶೈವ ಅಥವಾ ಲಿಂಗಾಯತ ಈ ಶಬ್ದ ಬಳಸಿದ್ದಾರೆ. ಅಂದರೆ ಅನೇಕ ಚರ್ಚೆಗಳು ಶುರುವಾಗಿರೋದ್ರಿಂದ ಮತ್ತೊಮ್ಮೆ ನಾನು ಗೊಂದಲಕ್ಕೆ ಒಳಪಡಿಸುವ ಪ್ರಯತ್ನವನ್ನು ಸಮಾಜಕ್ಕೆ ಮಾಡೋದು ಬೇಡ, ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕು. ಅದಕ್ಕೆ ನಾನು ನಮ್ಮ ಸಮಾಜ ಮುಖಂಡರು ಎಲ್ಲರೂ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಇಡೀ ಸಮಾಜಕ್ಕೆ ಏನು ಸಂದೇಶ ಕೊಡಬೇಕು ಅನ್ನೋದ್ರ ಬಗ್ಗೆನೂ ನಾವೆಲ್ಲರೂ ಕೂತ್ಕೊಂಡು ಆದಷ್ಟು ಬೇಗ ಇದ್ರ ಬಗ್ಗೆನೇ ಏನೀಗ ಧರ್ಮದ ಕಾಲಮಲ್ಲಿ ಏನು ಬರೆಸ್ಬೇಕು, ಜಾತಿ ಕಾಲಮಲ್ಲಿ ಏನು ಬರೆಸ್ಬೇಕು. ನಮ್ಮದಂತೂ ನಿಲುವು ಮುಂಚಿಂದ ಒಂದೇ ಇದೆ, ನಮ್ಮ ಲಿಂಗಾಯತ ಪಂಚಮಸಾಲಿ ಬರೆಸ್ಬೇಕು ಅಂತೇಳಿ ಮುಂಚಿನ ಹೇಳ್ಕೊತ ಬಂದೀವಿ. ಮತ್ತು ಮತ್ತೆ ಗೊಂದಲಕ್ಕೆ ನಮ್ಮ ಸಮಾಜ ಬಾಂಧವರು ಹೋಗೋದು ಬೇಡ, ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಮತ್ತು ಇತರೆ ಲಿಂಗಾಯತ ಒಳಪಂಗಡವನ್ನು ವಿಶ್ವಾಸ ಇಟ್ಕೊಂಡು ಅವರೆಲ್ಲರೂ ಕೂಡಿ ಸಾಮೂಹಿಕವಾಗಿ ಸರ್ಕಾರಕ್ಕೆ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ, ಅಂದರೆ ಲೋಕಸಭೆ ಚುನಾವಣೆ ಮುಂಚಿತವಾಗಿಯೇ OBC ಸೇರಲಿಕ್ಕೆ ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕೋದ್ರ ಬಗ್ಗೆ ಸಹ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ದೇಶದ ಇತಿಹಾಸ ಏನಿದೆಯಪ್ಪ ಅಂದರೆ ಯಾವುದೇ ಹೋರಾಟಗಳು ಸಹ ಅದು ಸ್ವತಂತ್ರ ಹೋರಾಟ ಆಗಿರ್ಬೋದು, ರೈತರ ಹೋರಾಟ ಆಗಿರ್ಬೋದು, ಕನ್ನಡ ಭಾಷೆ ಹೋರಾಟ ಆಗಿರ್ಬೋದು, ದಲಿತರ ಹೋರಾಟ ಆಗಿರ್ಬೋದು, ಕಾರ್ಮಿಕ ಹೋರಾಟ ಆಗಿರ್ಬೋದು, ಕಾನೂನು ಮೆಟ್ಲೇರಿ ಯಾವುದು ನ್ಯಾಯವನ್ನು ಪಡ್ಕೊಂಡಿಲ್ಲ. ಅದು ಜನಾಂದೋಲನ ಹೋರಾಟವಾಗಿ ನ್ಯಾಯ ಪಡ್ಕೊಂಡಿದ್ದು ಉದಾಹರಣೆ ಇದೆ. ಅವತ್ತು ಬ್ರಿಟಿಷ್ ಕಾನೂನು ಇತ್ತು, ಕಾನೂನು ಪ್ರಕಾರವಾಗಿಯೇ ಸ್ವತಂತ್ರ ಪಡಿಬೇಕು ಅಂತೇಳಿ ಆಲೋಚನೆ ಮಾಡಿದ್ದೆ. ಇನ್ನೂ ಒಂದು 1000 ವರ್ಷ ಅದು ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ. ಬೀದಿಗಳು ಹೋರಾಟ ಮಾಡಿದ ಮೇಲೆ ಸ್ವಾತಂತ್ರ್ಯ ಸಿಕ್ತು ಅಂತ. ಕಾವೇರಿ ನದಿ ಹೋರಾಟ ಕೋರ್ಟ್ನಾಗ ಐತ್ಬಿಡಂತ ಬಿಟ್ಟಿದ್ರೆ ಇರೋ ಕಾವೇರಿ ನೀರು ಅಷ್ಟು ನೀರು ತಮಿಳ್ನಾಡು ಹೋಗ್ಬೇಕಾಗಿತ್ತು. ರೈತರು ಹೋರಾಟ ಮಾಡಿದ್ರೆ ಸ್ವಲ್ಪ ನೀರು ಉಳ್ಕೊಂತಂತೆ. ಮಾದಾಯ ಹೋರಾಟ ಕೋರ್ಟ್ನಾಗ ಐತೆ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ 3.5 TMs ನೀರು ಸಿಗ್ತಿದ್ದಿಲ್ಲ. ನಾವೆಲ್ಲರೂ ಹೋರಾಟ ಮಾಡಿ ಅಷ್ಟರ ಕುಡಿಯೋಕ್ಕೆ ನೀರು ಸಿಕ್ತಂತೆ. ಹಾಗಾಗಿ ಕಾನೂನುಗಳಿಗೂ ಸಹ ಮನವರಿಕೆ ಮಾಡಿಕೊಡೋ ಹಿನ್ನೆಲೆ ಜನಾಂದೋಲನಗಳು ಭಾಳ ಮುಖ್ಯ ಅಂತ. ಕಾನೂನಾಗೈತೆ ಅಂತಂದರೆ 1000 ವರ್ಷ ಆದರೂ ಏನಾಗಲ್ಲ. ಒಬ್ಬ ಶಾಸಕರಿಗೆ ಒಂದು ಜವಾಬ್ದಾರಿ ಇರುತ್ತೆ, ನಮ್ಮ ಜನ ನ್ಯಾಯ ಕೊಡಿಸ್ಬೇಕಪ್ಪ ಅಂತಂದರೆ ಏನಾದರೂ ಮಾಡಬೇಕು ಅಂತ. ಕೆಲವು ಕಾನೂನು ಅಡೆತಡೆ ಬರ್ತವೆ. ಅಡೆತಡೆ ಬಂದಾಗ ಅದನ್ನು ನಿವಾರಿಸಿ ಆ ಪ್ರಜೆ ನ್ಯಾಯ ಕೊಡಿಸೋದು ಶಾಸಕರ ಜವಾಬ್ದಾರಿ. ಹಾಗೆ ನಮ್ಮಂಥ ಧರ್ಮಗುರುಗಳು ಹೋರಾಟಗಾರರ ಜವಾಬ್ದಾರಿ ಏನತ್ತಪ್ಪ ಅಂದರೆ ಏನೇ ಕಾನೂನು ತಡೆಗಳು ಯಾವುದೇ ಸರ್ಕಾರ ಇರಲಿ, ಕಾನೂನು ನೆಪ ಹೇಳ್ಕೊಂಡು ಸುಮ್ಮನೆ ಕೂತು ಅವ್ರ ಜವಾಬ್ದಾರಿ ಇರಬೇಕು. ಯಾವುದೇ ಸಮುದಾಯ ನ್ಯಾಯ ಕೇಳಿದಾಗ ಆ ಕಾನೂನು ಅಡೆತಡೆ ನಿವಾರಿಸಿ ನ್ಯಾಯ ಕೊಡುವಂತೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತ. ಕಾನೂನು ನೆಪ ಹೇಳ್ಕೊಂತಾರಪ್ಪ ಅಂದರೆ 1000 ವರ್ಷಗಳು ಯಾವ ಕೆಲಸ ಆಗಲ್ಲ. ಅಂದರೆ ಸರ್ಕಾರಕ್ಕೆ ಈ ಸಮುದಾಯಗಳ ಮೇಲೆ ಗೌರವ ಇಲ್ಲ ಅನ್ನುವಂಥ ಅನುಮಾನ ಮೂಡಲಿಕ್ಕೆ ಸಾಧ್ಯತೆ. ಈ ಸಮಾಜದ ಬಗ್ಗೆ ನ್ಯಾಯ ಅನ್ನೋದು, ಈ ಸಮಾಜದ ಬಗ್ಗೆ ಕಳಕಳಿ ಅನ್ನೋದು ಇದೆ ಇದ್ದರೆ ಕಾನೂನು ಅಡೆತಡೆ ನಿವಾರಿಸೋ ಪ್ರಯತ್ನ ಯಾರು ಮಾಡಬೇಕು? ನಾವು ಮಾಡಬೇಕು. ಅದನ್ನು ಸರ್ಕಾರ ಮಾಡಬೇಕು. ಅಡ್ವೊಕೇಟ್ ಜನರಲ್ ಅಂತ ಅದಕ್ಕೆ ಇರುತ್ತೆ, ಕಾನೂನು ಸಚಿವರು ಅದಕ್ಕೆ ಇರ್ತಾರೆ. ಈಗ ಎಷ್ಟೋ ಸರ್ಕಾರಗಳು ಎಷ್ಟೇ ಕಾನೂನು ಅಡೆತಡೆ ತಮಗೆ ಏನೇನು ಅನುಕೂಲ ಬೇಕು ಎಲ್ಲ ಮಾಡ್ಕೊಂಡಿರಲ್ಲ, ಸುಗ್ರೀವಾಜ್ಞೆ ಹೊಡಿಸಿ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆ. ಎಷ್ಟೋ ಸಚಿವರ ಮೇಲೆ ಕಾನೂನು ಅಡೆತಡೆಗಳಿದ್ದರೂ ಸಹ ನ್ಯಾಯವನ್ನು ಕೊಟ್ಟಂತಿದೆ. ಅದಕ್ಕೆ ಕಾನೂನು ಅಡೆತಡೆಗಳು ಏನೇ ಇದ್ದರೂ ಜನಾಂದೋಲನ ಮೂಲಕವಾಗಿ ನ್ಯಾಯ ಪಡ್ಕೊಂಡಂಥ ಇತಿಹಾಸ ಅದು ಭಾರತೀಯ ಇತಿಹಾಸ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹಂಗೇನು ತಪ್ಪೇನು ಅನಿಸಲ್ಲ. ಉದಾಹರಣೆ ನೋಡಿರಿ, ಲಿಂಗಾಯತ ಬಣಜಿಗ, ಲಿಂಗಾಯತ ಗಾಣಿಗ, ಲಿಂಗಾಯತ ಪಂಚಮಸಾಲಿ, ಲಿಂಗಾಯತ ಕುಡು ಒಕ್ಕಲಿಗ, ಲಿಂಗಾಯತ ರೆಡ್ಡಿ ಹಿಂಗೆಲ್ಲ ಬರ್ಸಿದ್ರೆ ಅಲ್ಲಿ ಲಿಂಗಾಯತ ಅಂತಲೇ ಮೆನ್ಷನ್ ಆಗುತ್ತೆ ಹೊರತು ಸಬ್ ಕ್ಯಾಸ್ಟ್ ಮೆನ್ಷನ್ ಆಗಲ್ಲ. ಅದ್ರ ಮೇಲೆ ನಾವು ಸಂಖ್ಯೆ ನಿರ್ಧಾರ ಆಗುತ್ತೆ. ಹಿಂದೆಲ್ಲ ಹಂಗೆ ಆಗ್ತಾಯಿದ್ವಲ್ಲ. ಹಿಂದೆಲ್ಲ ಏನಾಕಿತ್ತು, ಲಿಂಗಾಯತ ಸಂಖ್ಯೆ ಇಷ್ಟ ಅಂತ ಗೊತ್ತಾಗಿತ್ತು. ಸಬ್ ಕ್ಯಾಸ್ಟ್ಗಳು ಏನೇ ಇರಲಿ, ಎಷ್ಟು ಜನ ಲಿಂಗಾಯತರಪ್ಪ, ಇಷ್ಟು ಜನ ಲಿಂಗಾಯತ ಇವರ ನೀವೇ ಮಾಧ್ಯಮದವರು ಈ ಮತಕ್ಷೇತ್ರದ ಲಿಂಗಾಯತ ಸಂಖ್ಯೆ ಇಷ್ಟ ಅಂತ ತೋರಿಸ್ತೀರಿ, ಸಬ್ ಕ್ಯಾಸ್ಟ್ ತೋರ್ಸೋಕ್ಕೆ ಹೋಗಲ್ಲ. ಹಂಗೆ ಮಾಡ್ಕೊಂಡು ಜಾತಿ ಗಣಿತ ಮಾಡಿದರೆ ಅದು ಯಾವುದೂ ಸಮಸ್ಯೆ ಬರ್ತಿಲ್ಲ. ಈಗ ಮಹಾಸಭೆಯವರು ಕಾಂತರಾಜ್ ವರದಿಯನ್ನು ಯಾಕೆ ತಿರಸ್ಕಾರ ಮಾಡಿದ್ದಾರೆ, ಸುತ್ತೂರು ಶ್ರೀಗಳು ಯಾಕೆ ಅದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರಪ್ಪ ಅಂದರೆ, ನಾವು ಲಿಂಗಧಾರಿಗಳಾಗಿರ್ತಕ್ಕಂಥ ಲಿಂಗಾಯತರ ಸಂಖ್ಯೆಯನ್ನು ನಮೂದಿಸಲಾರ್ದೇ ಅವ್ರ ವೃತ್ತಿಗಳ ಸಂಖ್ಯೆಯನ್ನು ಮಾತ್ರ ನಮೂದಿಸಿದ್ರು ಅಂತ. ಆ ವೃತ್ತಿಗಳ ಸಂಖ್ಯೆ ನಮೂದಿಸಿದ ಕಾರಣಕ್ಕೆ ಒಟ್ಟು ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದರೆ, ಎಲ್ಲಿ ನಾವು ಲಿಂಗಾಯತ ಅಂತ ಬರೆಸಿದರೆ ನಮ್ಮನ್ನು ಮುಂದುವರೆದವರು ಅಂತೇಳಿ ನಮಗೆ ಸಾಮಾಜಿಕ ನ್ಯಾಯ ಸಿಗಲ್ಲ ಅಂತೇಳಿ ಒಂದು ಭಯದಿಂದ
ಎಲ್ಲರೂ ಏನು ಮಾಡ್ಬಿಟ್ರು ಲಿಂಗಾಯತ ಹೆಸರು ಬರೆಸಿ ತಪ್ಪ ಅನೇಕ ಮಠಾಧೀಶರು ಸಹ ಇವತ್ತು ಯಾರ್ಯಾರು ವೇದಿಕೆ ಮೇಲೆ ಭಾಷಣ ಮಾಡ್ಯಾರಲ್ಲ ಆ ಎಲ್ಲ ಮಠಾಧೀಶರು ತಮ್ಮ ಭಕ್ತರಿಗೆ ಲಿಂಗಾಯತ ಅಂತ ಬರ್ಸೋಕ್ಕೆ ಕೇಳಕ್ಕೆ ಹೋಗಿಲ್ಲ, ಎಲ್ಲ ತಮ್ಮ ಒಳಪಂಗಡ ಬರ್ಸೋಕ್ಕೆ ಕೇಳ್ಯಾರ. ಈಗ ಎಲ್ಲ ವೇದಿಕೆ ಮಾತಾಡ್ಕತ್ತಾರೆ. ಆದರೆ ಭಾಳ ಅಭಿಮಾನ ಪಟ್ಟು ಹೇಳ್ತೀವಿ, ನಾವಾಗಿರ್ಬೋದು ನಮ್ಮ ಇನ್ನೊಂದು ಪೀಠ ಶ್ರೀಗಳಾಗಿ ನಮ್ಮ ಸಿದ್ಧಲಿಂಗ ಸ್ವಾಮಿಯವರು ಕೂಡಿ ನಾವು ಸ್ಪಷ್ಟ ಹೇಳಿದ್ವಿ, ಮೀಸಲಾತಿ ಸಿಗುತ್ತೋ ಬಿಡುತ್ತೋ ಎರಡನೇದು, ಅದು ಮೂಲ ನಮ್ಮ ಜನಾಂಗ ಏನಿದೆ ನಮ್ಮ ಲಿಂಗಾಯತ ಆ ಒಂದು ಪರಂಪರೆ ಬಿಟ್ಟು ಹೋಗಬೇಡ ಅಂತ ನಾವು ಶಿವಸಿಂಪಿ ಲಿಂಗಾಯತ ನನಗೆ ಗೊತ್ತಿರೋ ಪ್ರಕಾರ ಶಿವಸಿಂಪಿ ಲಿಂಗಾಯತ ರಾಜ್ಯಾಧ್ಯಕ್ಷರು ಮತ್ತು ನೊಳಂಬ ಲಿಂಗಾಯತ ರಾಜ್ಯಾಧ್ಯಕ್ಷರು ಈ ಮೂರೂ ರಾಜ್ಯಾಧ್ಯಕ್ಷ ಸ್ಟೇಟ್ಮೆಂಟ್ ಭಾಳ ಪಕ್ಕ ಇತ್ತು. ಎಲ್ಲರೂ ಲಿಂಗಾಯತ ನೊಳಂಬ, ಲಿಂಗಾಯತ ಶಿವಸಿಂಪಿ, ಲಿಂಗಾಯತ ಪಂಚಮಸಾಲಿ ಅಂತಲೇ ಬರ್ಸೋದು. ಉಳಿದವರು ಎಲ್ಲರೂ ಅನಿವಾರ್ಯ ಅವ್ರಿಗೆ ತಪ್ಪು ಕಲ್ಪನೆ ಮೂಡಿತ್ತವಾಗೆಲ್ಲ. ಯಾಕೆಂದ್ರೆ ಸಮೀಕ್ಷೆ ಅನ್ಕೂಡನೇ ಬಹುತೇಕ ಇವರು ನಮ್ಮ ರಿಸರ್ವೇಷನ್ ಕಟ್ ಮಾಡ್ಲಿಕ್ಕೋಸ್ಕರ ಮಾಡೋಕತ್ತಾರೇನೋ ಇನ್ನೊಂದು ತಪ್ಪು ಕಲ್ಪನೆಯಿಂದ ಭಾಳ ಜನ ಲಿಂಗಾಯತ ಶಬ್ದನೇ ಬರ್ಸೋಕ್ಕೆ ಹೋಗಿಲ್ಲ. ಗುರುಸ್ಥಾನದಾಗಿರ್ತಕ್ಕಂಥವ್ರು ಸಹ ಅದು ಶಬ್ದ ಬರ್ಸೋಕ್ಕೆ ಹೋಗಿಲ್ಲ. ಹಿಂಗೆ ತಪ್ಪು ಮಾಹಿತಿ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಮತ್ತೊಮ್ಮೆ ಜಾತಿ ಗಣತಿ ಆಗಬೇಕು, ವೈಜ್ಞಾನಿಕ ಜಾತಿ ಗಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಕಾಂತರಾಜ್ ವರದಿ 7 ವರ್ಷ ಆಗೈತಿ, ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನೇ ಸುತ್ತೂರು ಶ್ರೀಗಳು ಹೇಳಿದ್ದಾರೆ. ಸುತ್ತೂರು ಶ್ರೀಗಳ ಹೇಳಿಕೆಗೆ ನನ್ನ ಸಹ ಬೆಂಬಲವನ್ನು ಕೊಡ್ತೀನಿ. ಜನಗಣತಿ ಆಗಿಲ್ಲ ಸರ, ಸಮೀಕ್ಷೆ ಬೇರೆ ಸೆನ್ಸಸ್ ಬೇರೆ. ಸೆನ್ಸಸ್ಸು ಸಮೀಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೆನ್ಸಸ್ ಅಪ್ಪಂದು ಪ್ರತಿಯೊಬ್ಬರ ಮನೆಗೆ ಹೋಗಿ ಡಾಟಾ ಕಲೆಕ್ಟ್ ಮಾಡೋದು. ಸಮೀಕ್ಷೆ ಅಂದರೆ ಎಲ್ಲೇ ಒಂದು ಕಡೆ ಕೂತ್ಕೊಂಡು ಕೆಲವ್ರ ಮನೆಗಳು ಮಾಡ್ಕೊಂಡು ಮಾಡುವಂಥದ್ದು. 100 ಜನ ನೋಡಿ ಸಮೀಕ್ಷೆ. ಅದಕ್ಕೆ ಭಾಳ ಗೊಂದಲ ಇರೋದ್ರಿಂದ ಸುತ್ತೂರು ಶ್ರೀಗಳು ಅನೇಕ ಪೂಜ್ಯರು ಮೊನ್ನೆ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆನ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಜಾತಿ ಗಣತಿ ಮಾಡುವಂಥ ಇನ್ನೊಳಗೆ ಪ್ರಯತ್ನ ಪಡಲಿ ಅಂತ ನಾನು ಸಹ ಅವ್ರ ಮಾತಿಗೆ ತಿಳಿಸ್ತೀನಿ ಅಂತೇಳಿ ಘೋಷಣೆ ಮಾಡಿದ ಕೊನೆಗಳಿಗೆ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಸೇರಿಸಿ ಈ ರೀತಿ ಗೊಂದಲ ಆಗಬಾರ್ದು, ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಬಾರ್ದು, ಒಳಪಂಗಡ ಹೆಸರು ಬರ್ಸೋಕ್ಕೆ ಲಿಂಗಾಯತ ಸಂಖ್ಯೆ ಕಡಿಮೆ ಆಗಿದೆ. ಈ ಆತಂಕ ಹೋಗಬಾರ್ದ ಕಾರಣಕ್ಕೆ ಎಲ್ಲ ಲಿಂಗಾಯತನ ಕೂಡಿಸಿನೇ ಲಿಂಗಾಯತರಿಗೋಸ್ಕರ ಒಂದು 2B ಅಂತ ಒಂದು ಮಾಡಿದ್ರು. ಅದು ಏನಾಯಿತು, ಸುಪ್ರೀಂ ಕೋರ್ಟ್ನಲ್ಲಿಗೆ ಯಾರು ಮೀಸಲಾತಿ ವಂಚಿತರಾಗ್ಯಾರ ಅನ್ನುವಂಥವ್ರು ಕೆಲವು ಕೋರ್ಟ್ಗೆ ಹಾಕಿದ್ರು. ಸುಪ್ರೀಂ ಕೋರ್ಟ್ ನಡೀತಿದೆ. ಅದಕ್ಕೆ ನಮ್ಗೆ ಬೇಡಪ್ಪ ನಮ್ದು ಏನಿಟ್ಟು ಅದನ್ನೇ ಕೊಟ್ಬಿಟ್ಟು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಮಾಡ್ಕೊತೀವಿ. ಯಾವುದು ಗೊಂದಲ ಬೇಡ, ನೇರವಾಗಿ ನಮ್ಮದು ಮೂಲ ಗುರಿ ಇದೆ, ಆ ಗುರಿಯನ್ನೇ ಈಡೇರಿಸೋ ಪ್ರಯತ್ನ ಮಾಡಿ ಅಂತ ಸರ್ಕಾರ ಕೇಳಕತ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.